ವಿಜೃಂಭಣೆಯಿಂದ ಶ್ರೀ ಜಡೆ ಚನ್ನಸೋಮೇಶ್ವರ ಬ್ರಹ್ಮರಥೋತ್ಸವ. ತಾಲೂಕಿನ ಇತಿಹಾಸ ಪ್ರಸಿದ್ಧ ಆಲಕಾಪುರ ಶ್ರೀ ಜಡೆ ಚನ್ನಸೋಮೇಶ್ವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶಿವಗಂಗೆ ಶ್ರೀ ಕ್ಷೇತ್ರ ಮೇಲಡಗವಿ ವೀರಸಿಂಹಾಸನ ಸಂಸ್ಥಾನ ಮಠದ ಡಾಕ್ಟರ್ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ, ಕ್ಷೇತ್ರದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿ ಆಶೀರ್ವಚನ ನೀಡಿ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಪರಂಪರೆಯುಳ್ಳ ಶ್ರೀ ಜಡೆ ಚನ್ನಸೋಮೇಶ್ವರ ಜಾತ್ರಾ ಮಹೋತ್ಸವವನ್ನು ಎಲ್ಲ ಜನಾಂಗದವರು ಒಗ್ಗೂಡಿಕೊಂಡು ಆಚರಿಸ್ತಾ ಇರುವುದು ಸೌಹಾರ್ದತೆಯ ಸಂಕೇತವಾಗಿದೆ. ಇಂತಹ ಬೆಳವಣಿಗೆಗಳು ಸಮಾಜದ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿ ಎಂದು ತಿಳಿಸಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಶ್ರೀ ಜಡೆ ಚನ್ನಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಶ್ರೀ ಕ್ಷೇತ್ರ ಜಡೆ ಚನ್ನಸೋಮೇಶ್ವರ ಸ್ವಾಮಿಯ ದರ್ಶನ ಭಾಗ್ಯ ಪಡೆದು ಪುನೀತರಾಗಿದ್ದಾರೆ. ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಆಧುನಿಕ ಜಗತ್ತಿನಲ್ಲಿ ಒತ್ತಡ ಜೀವನ ಸಾಗಿಸುವಂತಾಗಿದೆ. ಜೀವನದಲ್ಲಿ ಶಾಂತಿ ನೆಮ್ಮದಿ ಲಭಿಸಲು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಜಾತ್ರಾ ಮಹೋತ್ಸವಗಳು ಹೆಚ್ಚು ಸಹಕಾರಿಯಾಗಲಿವೆ ಹಾಗೂ ಕ್ಷೇತ್ರವು ಸುಭಿಕ್ಷವಾಗಿರಲಿ ಎಂದು ತಿಳಿಸಿದ್ದಾರೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ಜಾತ್ರಾ ಮಹೋತ್ಸವಗಳು ಸಮಾಜದ ಸೌಹಾರ್ದತೆಯ ಸಂಕೇತವಾಗಿದೆ. ಹಿರಿಯರು ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತಡ ನೀಡಿದ್ದು ಅವರ ಆದರ್ಶಗಳನ್ನು ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೇವರ ಆರಾಧನೆಯಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮೂಡಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದ್ದಾರೆ. ರಥೋತ್ಸವದ ಪ್ರಯುಕ್ತ ವೀರಶೈವ ಲಿಂಗಾಯತ ದಾಸೋಹ ಸೇವಾ ಸಮಿತಿ ಮತ್ತು ಆರ್ಯವೈಶ್ಯ ಮಂಡಳಿ ವತಿಯಿಂದ ದಾಸೋಹ ಹಮ್ಮಿಕೊಳ್ಳಲಾಗಿತ್ತು. ರಥೋತ್ಸವಕ್ಕೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಹಾಗೂ ವಿವಿಧ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದು ವಿಶೇಷವಾಗಿತ್ತು. ರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಮಾವಣೆಗೊಂಡಿದ್ದರ ಹಿನ್ನೆಲೆಯಲ್ಲಿ ವೃತ್ತ ನಿರೀಕ್ಷಕ ವಿ ಅಂಜನ್ ಕುಮಾರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅನ್ನದಾಸೋಹ ಸಮಿತಿಯ ಅಧ್ಯಕ್ಷ ಬಿವಿ ಗಂಗಾಧರ ಆರಾಧ್ಯ ಮತ್ತು ಪದಾಧಿಕಾರಿಗಳು ಅನ್ನದಾಸೋಹದ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದರು. ರಥೋತ್ಸವದ ದಿಲ್ಲಿ ತಹಶೀಲ್ದಾರ್ ಕೆಎಂ ಅರವಿಂದ್, ಇಒ ಜಿಕೆ ಹೊನ್ನಯ್ಯ, ವೃತ್ತ ನಿರೀಕ್ಷಕ ವಿ ಅರವಿಂದ್, ವೀರಶೈವ ಸೇವಾ ಸಮಿತಿ ಅಧ್ಯಕ್ಷ ಟಿ ಚಿಕ್ಕಣ್ಣ, ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಚಿದಾನಂದ ಮೂರ್ತಿ, ಯುವ ಘಟಕದ ಅಧ್ಯಕ್ಷ ಅಬ್ಬಿಗೆರೆ ಮೋಹನ್, ನಿರ್ದೇಶಕ ಜಿ ರಾಜಣ್ಣ, ಜಿಲ್ಲಾಧ್ಯಕ್ಷ ಮಹೇಶ್, ಉಪಾಧ್ಯಕ್ಷ ಬಸವರಾಜು, ತಾಲೂಕು ಅಧ್ಯಕ್ಷ ಟಿವಿ ಮಹೇಂದ್ರ ಕುಮಾರ್, ಕೋಚಿಮುಲ್ ನಿರ್ದೇಶಕ ಜಿ ಕಾಂತರಾಜು, ವಾಲ್ಮೀಕಿ ಮುಖಂಡ ಆರ್ ಅಶೋಕ್ ಕುಮಾರ್, ಸಮುದಾಯದ ಮುಖಂಡರಾದ ದೇವಿ ಮಂಜುನಾಥ, ಜಯಣ್ಣ, ಹರೀಶ, ಯತೀಂದ್ರ, ರಾಜೇಂದ್ರ, ಆರ್ ಮಂಜುನಾಥ್, ಎನ್ಆರ್ ರವಿಕುಮಾರ್, ಗಂಗಾಧರ್, ಶಿವಶಂಕರ್, ಆರಾಧ್ಯ, ನಟರಾಜ, ಮೋಹನ್, ಮಲ್ಲಿಕಾರ್ಜುನಯ್ಯ, ಶಿವಶಂಕರ್ ಮುಂತಾದವರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಧನಂಜಯ ಎಚ್ಪಿ, ಎನ್ಕೆಎಸ್ ಟಿವಿ 4 ಗೌರಿಬಿದನೂರು. ಈಶ್ವರ ದೇವಾಲಯಕ್ಕೆ ಈ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ನನ್ನ ಜೊತೆಯಲ್ಲಿ ಮಾನ್ಯ ಶಾಸಕರು ಪುಟ್ಟಸ್ವಾಮಿಗೌಡರಿದ್ದಾರೆ, ನಮ್ಮ ಮಹೇಶ್ವರವರಿದ್ದಾರೆ, ಸಚ್ಚಿದಾನಂದ ಮೂರ್ತಿಯವರು, ನಮ್ಮ ಮನೋಹರ್ ಅವರು, ಇತರ ಎಲ್ಲ ಈ ಭಾಗದ ಪ್ರಮುಖ ಮುಖಂಡರುಗಳೆಲ್ಲ ಇದ್ದಾರೆ. ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ. ಈ ಒಂದು ದೇವಾಲಯಕ್ಕೆ ತನ್ನದೇ ಆದಂಥ ಶ್ರೇಷ್ಠವಾದಂಥ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. 1000 ವರ್ಷಗಳಿಗಿಂತಲೂ ಪುರಾತನವಾದಂಥ ದೇವಾಲಯ. ಈ ಭಾಗದ ಭಕ್ತರೆಲ್ಲರೂ ಕೂಡಿ ಅದಕ್ಕೆ ಇವತ್ತು ಪುನಃ ನಿರ್ಮಾಣ ಮಾಡಿದ್ದಾರೆ, ಪುನರುದ್ಧಾನ ಮಾಡಿದ್ದಾರೆ. ಮತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಆಧುನಿಕ ಯುಗದಲ್ಲಿ ಇವತ್ತು ನಾವೆಲ್ಲರೂ ಒತ್ತಡದಲ್ಲಿ ಜೀವನ ಕಳೀತಾ ಇದ್ದೀವಿ. ಇಂಥದ್ರಲ್ಲಿ ನಮಗೇನಾದರೂ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಹೇಳಿದರೆ ಆ ದೇವಾಲಯಗಳಿಗೆ ಬಂದು ದೇವರ ದರ್ಶನ ಪಡೆದುಕೊಂಡು ನಾವು ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಒತ್ತಡಗಳು ದೇವರ ಮೇಲೆ ಭಾರ ಹೊರಿಸಿ ಹೊರಗೆ ಬಂದರೆ ಒತ್ತಡ ನಿವಾರಣೆ ಆಗ್ತದೆ, ನೆಮ್ಮದಿಯಿಂದಿರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಂಬಿ ಬಂದಂಥ ಭಕ್ತರ ಒಂದು ಒಳ್ಳೆಯದಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಯಾವಾಗಲೂ ನಾವು ಅತ್ಯಂತ ಶ್ರದ್ಧೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ದೇವರಿಗೆ ಧ್ಯಾನ ಮಾಡುವಂಥದ್ರ ಮುಖಾಂತರ ಮುಂದೆ ಬರುವಂಥ ಎಲ್ಲ ಕಂಟಕಗಳೇನಿದ್ದಾವೆ, ಎಲ್ಲ ಸಮಸ್ಯೆಗಳೇನಿದ್ದಾವೆ ನಿವಾರಣೆ ಆಗ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಚನ್ನಸೋಮೇಶ್ವರ ದೇವರ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ, ನಾಡಿನ ಜನತೆ ಮೇಲೆ ಇರಲಿ, ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಅಭಿನಂದನೆ, ಶುಭಾಶಯವನ್ನು ಕೋರಿ ಈ ಒಂದು ಕಾರ್ಯಕ್ರಮದ ಆಯೋಜಕರೆಲ್ಲರಿಗೂ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ, ಹೊಸ ವರ್ಷದ ಶುಭಾಶಯಗಳು, ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಸೋಮೇಶ್ವರ ದೇವಸ್ಥಾನ ಬಹಳ ಐತಿಹಾಸಿಕವಾದಂಥದ್ದು, ಸಾಮಾಜಿಕವಾದಂಥದ್ದು. ಗೌರಿಬಿದನೂರು ತಾಲೂಕಿನಲ್ಲಿ ಎಲ್ಲ ಸರ್ವ ಜನಾಂಗದವರು ಕೂಡ ಸೇರಿ ದೇವರಲ್ಲಿ ನಡೆದುಕೊಳ್ಳುವಂಥ ಒಂದು ಅಪರೂಪದ ದೇವರು. ಇಲ್ಲಿ ಜಾತಿ ಮತ ಪಂಥ ಭೇದ ಭಾವಿಲ್ಲದೇ ಎಲ್ಲರೂ ಕೂಡ ಚನ್ನಸೋಮೇಶ್ವರನಿಗೆ ಭಕ್ತಿ ಸೇವೆ ಮಾಡಿರೋದ್ರಿಂದ ಚನ್ನಸೋಮೇಶ್ವರನ ದೇವಸ್ಥಾನ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಜೊತೆಗೆ ಇಲ್ಲಿನ ಎಲ್ಲ ಪ್ರಮುಖರ ಒಂದು ಸಹಯೋಗದೊಂದಿಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮತ್ತು ಅನ್ನದಾಸೋಹ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥದ್ದು. ಎಲ್ಲ ಜನಾಂಗದವರನ್ನು ಒಗ್ಗೂಡಿಸುವಂಥ ಒಂದು ಬಹುದೊಡ್ಡ ಪ್ರಯತ್ನವೇ ಈ ಜಾತ್ರಾ ಮಹೋತ್ಸವ ಅಂತ ಭಾವಿಸ್ತಿದ್ವಿ. ಸೇವೆಯನ್ನು ಮಾಡಿದಂಥ ಎಲ್ಲ ನಾಯಕರಿಗೆ, ಭಕ್ತರಿಗೆ, ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಚನ್ನಸೋಮೇಶ್ವರ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾರೆ.